ಮೌರಿಂಗ್ ಆಸ್ಪತ್ರೆ ಗೋಡೆ ಬಿದ್ದು 7 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ದುರಂತದ ನಂತರ ಕಡೆಗೂ ಎಚ್ಚೆತ್ತುಕೊಂಡಿದೆ ಜಿಬಿಎ. ಅಪಾಯಕಾರಿ ಗೋಡೆಗಳನ್ನ ಕಟ್ಟಡಗಳನ್ನ ತೆರವು ಮಾಡೋಕೆ ಜಿಬಿಎ ಈಗ ಸೂಚನೆಯನ್ನ ಕೊಟ್ಟಿದೆ. ಕಾರ್ಯಪ್ರವೃತ್ತ ಕೂಡ ಆಗಿದೆ. ದುರಂತದ ನಂತರದಲ್ಲಿ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲೆಲ್ಲಿ ಅಪಾಯಕಾರಿ ಗೋಡೆಗಳಿದ್ದಾವೆ ಅಂದ್ರೆ ಬೀಳುವ ಹಂತದಲ್ಲಿದ್ದಾವೆ, ಎಲ್ಲೆಲ್ಲಿ ಬೀಳುವ ಹಂತದಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳಿದ್ದಾವೆ, ಹಳೆ ಕಟ್ಟಡಗಳು, ಅವನ್ನ ತೆರವು ಮಾಡಲಾಗ್ತಾ ಇದೆ. ಜಿಬಿಎಯಿಂದ 5 ನಗರ ಪಾಲಿಕೆಗಳಿಗೆ ಸೂಚನೆಯನ್ನ ಕೊಟ್ಟಿರೋದು. ಬಿನ್ನಿಮಿಲ್ ರಸ್ತೆಯಲ್ಲಿ 300 ಮೀಟರ್ ಗೋಡೆಯನ್ನ ನೆಲಸಮ ಮಾಡಲಾಗಿದೆ. ಇನ್ನೂ 100 ಮೀಟರ್ ಗೋಡೆ ತೆರವು ಕಾರ್ಯ ನಡೀತಾ ಇದೆ ಸದ್ಯಕ್ಕೆ. ಇನ್ನು ಮಲ್ಲೇಶ್ವರಂನಲ್ಲಿ ಈಗಾಗಲೇ 240 ಮೀಟರ್ ಗೋಡೆ ತೆರವು ಮಾಡಲಾಗಿದೆ. ನಗರದಲ್ಲಿನ ಅಪಾಯಕಾರಿ ಗೋಡೆಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಅಪಾಯಕಾರಿ ಕಟ್ಟಡಗಳಿದ್ದಾವೆ, ಇವತ್ತೋ ನಾಳೆ ಬೀಳುತ್ತಾವೆ ಅನ್ನುವಂಥ ಸ್ಥಿತಿಯಲ್ಲಿರುವಂತಹ ಕಟ್ಟಡಗಳನ್ನ ತೆರವು ಮಾಡುವಂತಹ ಪ್ರಕ್ರಿಯೆಗಳನ್ನ ಕಾರ್ಯಪ್ರವೃತ್ತಿಯನ್ನ ಮಾಡಿರುವಂಥದ್ದು ಜಿಬಿಎ. ಮೊನ್ನೆ ಮೌರಿಂಗ್ ಆಸ್ಪತ್ರೆಯ ಹೊರಭಾಗದಲ್ಲಿರುವಂತಹ ಕಟ್ಟಡ ಬಿದ್ದು, ಗೋಡೆ ಬಿದ್ದು ದುರ್ಮರಣ ಹೊಂದಿದಂತಹ 7 ಜನರ ಪ್ರಕರಣದ ನಂತರದಲ್ಲಿ ಈ ಕ್ರಮ ಈಗ. ಉಡುಪಿಯ ಸ್ವರ್ಣ ನದಿ ಪಾತ್ರದಲ್ಲಿ ಮಣ್ಣಿನ ಸವಕಳಿ ನಡೀತಾ ಇದೆ. ನದಿ ಕೊರೆತದಿಂದ ಅಪಾಯದ ಎಚ್ಚರಿಕೆ ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನರು. ನಾಗರಜಿಡ್ಡ ಭಾಗದ ಜನರಿಗೆ ಇದರಿಂದ ಆತಂಕ ತಲೆದೂರಿರುವುದು. ಸ್ವರ್ಣ ನದಿ ಪಾತ್ರದಲ್ಲಿ ಮಣ್ಣಿನ ಸವಕಳಿ ಆಗ್ತಾ ಇದೆ. ಈ ನದಿ ಕೊರೆತದಿಂದ ಅಪಾಯದ ಎಚ್ಚರಿಕೆ ಜನರಿಗೆ. ನಾಗರಜಿಡ್ಡ ಭಾಗದ ಜನರಿಗೆ ಇದರಿಂದ ಆತಂಕ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಬ್ರಹ್ಮಾವರದ ಉಪ್ಪೂರು ಗ್ರಾಮದ ನಾಗರಜಿಡ್ಡ ಉಪ್ಪು ನೀರು ತಡೆಗೆ ಹಾಕಿರುವಂತಹ ಅಣೆಕಟ್ಟೆ ಅರ್ಧಕ್ಕೆ ನಿಂತ್ಕೊಂಡಿದೆ. ಕಾಮಗಾರಿ ಅಣೆಕಟ್ಟೆ ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅಣೆಕಟ್ಟೆಯಿಂದ ಹೆಚ್ಚಿದ ನೀರಿನ ಒತ್ತಡ ನದಿ ಪಾತ್ರದ ರಸ್ತೆಗಳಲ್ಲಿ ಭೀಕರ ಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಮಳೆಗಾಲಕ್ಕೆ ರಸ್ತೆ ಸಂಪರ್ಕ ಕಡಿತದ ಭೀತಿ ಕೂಡ ಇದೆ. ಅತಿ ಹೆಚ್ಚಿನ ನೀರು ಹರಿದು ಬಂದ್ರೆ ಆ ಸೇತುವೆ ಮೇಲ್ಭಾಗದಿಂದ, ಯಾಕಂದ್ರೆ ಅದು ಸೇತುವೆ ಇನ್ನೂ ಪರಿಪೂರ್ಣವಾಗಿ ರೆಡಿ ಆಗಿದೆ. ಅಕ್ಕಪಕ್ಕದ ರಸ್ತೆಗಳಲ್ಲಿ ಅಕ್ಕಪಕ್ಕ ಇರುವಂತಹ ಜನನಿಬಿಡ ಪ್ರದೇಶಕ್ಕೆ ಆ ನೀರು ಹೋಗುವಂತ ಸಾಧ್ಯತೆ ಇದೆ. ಅಣೆಕಟ್ಟೆಯಿಂದ ಹೆಚ್ಚಿದ ನೀರಿನ ಒತ್ತಡ ಆ ಕಡೆ ಈ ಕಡೆ ಹರಿಯುವಂತ ಸಾಧ್ಯತೆ ಇದೆ. ನದಿ ಪಾತ್ರದ ರಸ್ತೆಗಳಲ್ಲಿ ಭೀಕರ ಕುಸಿತ ಆಗಿರುವುದು. ಈಗಾಗಲೇ ಕುಸಿದು ನೀರು ಪಾಲಾಗಿದೆ ಕಾಂಕ್ರೀಟ್ನ ರಸ್ತೆ. ಅದರ ಎಫೆಕ್ಟ್ ತಟ್ತಾ ಇದೆ ಈಗಾಗಲೇ. ಈ ಬಾರಿ ಉಪ್ಪು ನೀರಿನ ಸಮಸ್ಯೆಯ ಜೊತೆಗೆ ನೆರೆ ಬರುವಂತಹ ಆತಂಕ ಕೂಡ ಇಲ್ಲಿನ ಜನತೆ ಎದುರಿಸ್ತಾ ಇದ್ದಾರೆ. ನೋಡಿದು ಪರಿಸ್ಥಿತಿ ಹೀಗಿದೆ. ಅರ್ಧಂಬರ್ಧ ಆಗಿರುವಂತಹ ಕಾಮಗಾರಿ, ಅಟ್ಲೀಸ್ಟ್ ಇದು ಪೂರ್ಣ ಪ್ರಮಾಣದಲ್ಲಿ ಆಗಿದ್ರೆ ಈ ಸಮಸ್ಯೆಯನ್ನು ಈ ಭಾಗದ ಜನತೆ ಎದುರಿಸ್ತಾ ಇರಲಿಲ್ಲ ಈ ಹಂತದಲ್ಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭ ಆಗುತ್ತೆ, ಅಲ್ಲಿನ ನೀರಿನ ಹರಿವು ಜಾಸ್ತಿ ಆಗುತ್ತೆ. ಸೊ ಈಗ ಅಡ್ಡಲಾಗಿ ಕಟ್ಟಿರುವಂತಹ ಅರ್ಧಂಬರ್ಧ ಅಣೆಕಟ್ಟೆಗೆ ಆ ನೀರಿನ ಒತ್ತಡ ಜಾಸ್ತಿ ಆಗಿ ಅಕ್ಕಪಕ್ಕದ ರಸ್ತೆಗಳಿಗೆ ನೀರು ನುಗ್ಗುತ್ತೆ. ಜನನಿಬಿಡ ಪ್ರದೇಶದಲ್ಲಿ ನೀರು ತುಂಬಿಕೊಳ್ಳುತ್ತೆ. 1 ವರ್ಷದ ಹಿಂದೆ ಇಲ್ಲಿ ಡ್ಯಾಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಡ್ಯಾಮಿಗೆ ಮಣ್ಣು ಹಾಕಿದ್ರು. ಆ ಮಣ್ಣನ್ನು ಸಮರ್ಪಕವಾಗಿ ತೆಗೆಯದ ಪರಿಣಾಮವಾಗಿ ಒಂದು ಸೈಡ್ ಅಲ್ಲಿ ನದಿ ದಂಡೆ ಹಾಗೂ ರಸ್ತೆ ಕುಸಿಯಿತು. ನಮ್ಮ ನಾಗರಜಿಡ್ಡ ಬದಿಯಲ್ಲಿ 20 ಮರಗಳು ಹಾನಿಗೀಡಾಯ್ತು, ನದಿಗೆ ಆಹುತಿ ಆಯ್ತು. ಆದ್ರಿಂದ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಹೆದರಿಕೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜಿಲ್ಲಾಡಳಿತ ಒಂದು ಸಮರ್ಪಕವಾದಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನದಿ ದಂಡೆಯನ್ನು ರಚಿಸಿ ರಸ್ತೆಯನ್ನು ನಮ್ಗೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ತೇವೆ. ಮಳೆಗಾಲದಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿ ಏನು ಡ್ಯಾಮ್ ಕಟ್ಲಿಕ್ಕೆ ಅಲ್ಲೇನು ಮಣ್ಣು ಹಾಕಿದ್ರು, ಸರೌಂಡೆಡ್ ಮಣ್ಣು ಹಾಕಿದ್ರು ನೋಡಿ. ಅದು ಮಳೆಗಾಲದಲ್ಲಿ ಅರ್ಧಂಬರ್ಧ ತೆಗ್ದು ಉಳ್ದದ ಅಲ್ಲೇ ಉಂಟು. ಅದು ಬೇಸ್ ಏನು ಮಣ್ಣು ಕೊಟ್ಟಿದ್ದಾರೆ ಅದು ಅಲ್ಲೇ ಉಂಟು, ಅದು ಫುಲ್ ತೆಗಿಲಿಲ್ಲ. ಸೊ ಅದ್ರ ಪ್ರಾಬ್ಲಮ್ ರಿಸಲ್ಟ್ ಎಂತ ಅಂದ್ರೆ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಅದ್ರ ರಭಸ ಏನುಂಟು ಈ ಸೈಡ್ ಅಲ್ಲಿ ಅದು ಎಫೆಕ್ಟ್ ಆಗ್ತಾ ಉಂಟು. ಇದರಿಂದ ಏನು ಮಣ್ಣೆಲ್ಲ ಕೊರೆದು ಎಲ್ಲ ಹೋಗ್ತಾ ಉಂಟು. ಸೊ ಎಲ್ಲ ಮರಗಳು ಆಲ್ಮೋಸ್ಟ್ 20 ಮರಗಳು ಬಿದ್ದೋಗಿವೆ. ಸೊ ಇನ್ನು ಒಂದು ಬೀಳ್ತಾ ಉಂಟು. ಎಲ್ಲ ಬೇರೆಲ್ಲ ಮೇಲ್ ಬಂದಿದೆ. ಈ ರೋಡ್ ಫುಲ್ ಹೋದ್ರೆ ಒಂದು 50 ಮನೆಗಳಿದೆ ಇಲ್ಲಿ. ಸೊ ಜನರಿಗೆ ಆಚೀಚೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಆಲ್ಮೋಸ್ಟ್ ಆಕ್ಟಿವಿಟೀಸ್ ಎಲ್ಲ ಇದೇ ರೋಡ್ ಅಲ್ಲಿ ಆಗೋದು. ಸೊ ಏಜ್ಡ್ ಪೀಪಲ್ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಸರ್. ಇದು ಆಶ್ರಮ ಕೂಡ ಉಂಟು. ಸೊ ನೈಟ್ ಟೈಮ್ ಅಲ್ಲಿ ಮಕ್ಕಳಿಗೆ ಅಥವಾ ಯಾರಿಗೂ ಹುಷಾರಿಲ್ಲ ಅಂದ್ರೂ ಕೂಡ ಸೊ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿ ಏನು ಡ್ಯಾಮ್ ಕಟ್ಲಿಕ್ಕೆ ಅಲ್ಲೇನು ಮಣ್ಣು ಹಾಕಿದ್ರು. ಇದ್ದಾರೆ ತಂದು ಹಾಕಿರುವಂತಹ ಗುಡ್ಡೆ ರೀತಿಯಾಗಿ ನಿಮಗೆ ಅಲ್ಲಿ ಮಣ್ಣಿನ ಕಾಣಿಸ್ತಾ ಇದೆ. ಅದನ್ನ ಕಾಮಗಾರಿಗಾಗಿ ತಂದು ಹಾಕಿರೋದು.
ಬಟ್ ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅಟ್ಲೀಸ್ಟ್ ಆ ಮಣ್ಣನ್ನಾದ್ರೂ ತೆರವುಗೊಳಿಸಿದ್ರೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ಒಂದ್ ಕಡೆ ಕಾಮಗಾರಿನೂ ಮಾಡಲಿಲ್ಲ, ಮತ್ತೊಂದು ಕಡೆ ತಂದು ಹಾಕಿರುವಂತಹ ಲೋಡ್ಗಟ್ಟಲೆ ಮಣ್ಣು ಕೂಡ ಅಡ್ಡಕ್ಕೆ ಹಾಕಿರೋದು. ನೀರೀಗ ಸರಾಗವಾಗಿ ಹರಿದು ಹೋಗೋದನ್ನ ಅಡ್ಡ ಹಾಕದಂತ ರೀತಿಯಲ್ಲಿದೆ. ಸೊ ಇಲ್ಲಿಂದ ನೀರು ರಭಸವಾಗಿ ಹರಿದುಕೊಂಡು ಬಂದಾಗ ಗುಡ್ಡಕ್ಕೆ ಅಂದ್ರೆ ಕೃತಕವಾಗಿ ಇವರು ನಿರ್ಮಾಣ ಮಾಡಿರುವಂಥದ್ದು, ಅಲ್ಲಿಂದ ನೀರು ಜನನಿಬಿಡ ಜಾಗಕ್ಕೆ ಬರುತ್ತೆ ಅಂತ ಅವರ ಆರೋಪ.